ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ಯುಗಾದಿ ಹಬ್ಬ, ನಮ್ಮ ಮನೇಲಿ ಯುಗಾದಿ ಹಬ್ಬ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಹೊಸ ವರ್ಷದ ಹೊಸ ಹಬ್ಬ, ಫಸ್ಟ್ ಹಬ್ಬ ನಮ್ಮೆಲ್ಲರಿಗೂ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಬೇವು ಬೆಲ್ಲ ಎಲ್ಲರಿಗೂ ಸಮನಾಗಿ ಸಿಗಲಿ. ಸೊ ಒನ್ಸ್ ಅಗೇನ್ ನಮ್ಮ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹೇಳಿ ಚಿರ್ಮ. ಹ್ಯಾಪಿ ಯುಗಾದಿ. ಒಳ್ಳೇದಾಗ್ಲಿ. ಆ್ಯಂಡ್ ಈ ವರ್ಷ ನಮ್ಮನೆಗೆ ಇನ್ನೂ ಹೊಸ ಒಂದು ಮೆಂಬರ್ ಆ್ಯಡ್ ಆಗ್ತಾರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಯುಗಾದಿ ಅಷ್ಟೊತ್ತಿಗೆ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿರ್ತಾರೆ. ಸೊ ಕಂಪ್ಲೀಟ್ ಫ್ಯಾಮಿಲಿ ಪಿಕ್ ಸಿಗುತ್ತೆ ನಮಗೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್. ಆ್ಯಂಡ್ ನಿಮ್ಮನೇಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಬೇಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ರೆಡಿ ಆಗಬೇಕು, ಪೂಜೆಗೆ ರೆಡಿ ಮಾಡಬೇಕು. ಹಸ್ಬೆಂಡ್ ಪಾಪ ಇನ್ನೂ ಮಲಗಿದ್ದಾರೆ. ಸೊ ಅಷ್ಟರಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಅಡುಗೆ ಮಾಡ್ಕೊಂಡ್ಬಿಡ್ಬೇಕು. ಆಲ್ಮೋಸ್ಟ್ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಏನೇನು ಬೇಕು ಆ್ಯಂಡ್ ಏನೇನು ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಬೇಗ ಮಾಡೋಣ ಬನ್ನಿ. ಟೈಮ್ ಆಗೋಗ್ಬಿಡುತ್ತೆ. ಹಸ್ಬೆಂಡ್ ಬೇಗ ಕೆಲ್ಸಕ್ಕೆ ಬೇರೆ ಹೋಗಬೇಕು, ಎಲ್ಲಿಯೂ ಬೇರೆ ಇಲ್ಲ. ಸೊ ಹಾಗಾಗಿ ಅವರು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮಾಡಿಬಿಟ್ಟು ಹಬ್ಬದ ಊಟ ಹಾಕೋಣ. ಹಾಗಾಗಿ ಬೇಗ ರೆಡಿ ಮಾಡೋಣ. ಆ್ಯಂಡ್ ಇವತ್ತು ನಾನು ಫಸ್ಟ್ ಟೈಮು ಅದೇನು ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಸೊ ಬೇಗ ಪ್ರಿಪೇರ್ ಮಾಡೋಣ ಬನ್ನಿ. ಪೂಜೆ ಮಾಡೋಕ್ಕಿಂತ ಮುಂಚೆ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿದೆ. ಬಿಕಾಸ್ ಅಡುಗೆನೆಲ್ಲ ದೇವ್ರಿಗೆ ಇಕ್ತೀವಲ್ಲ ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ನೈಟೇ ನಾನು ಬೆಳಗ್ಗೆಗೆ ಏನೇನು ಪ್ರಿಪೇರ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಅದಕ್ಕೇನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಂದರೆ ಕೋಸಂಬರಿಗೆ ಸೌತೆಕಾಯಿ ಆಗಿರ್ಬೋದು, ಮತ್ತು ಕ್ಯಾರೆಟು ಆ ಥರದ್ದು. ಆ್ಯಂಡ್ ವಡೆಗೆ ಎಲ್ಲ ನೆನೆಸಿ ಇಟ್ಟಿದ್ದೆ. ಅದಕ್ಕೆ ಬೇಕಾಗಿರೋ ಐಟಮ್ಗಳನ್ನೆಲ್ಲ ಆಲ್ರೆಡಿ ನಾನು ಚಾಪ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬಿಕಾಸ್ ಬೆಳಗ್ಗೆ ಒಬ್ಬಳೇ ಇರೋದ್ರಿಂದ ನನಗೆ ಎದ್ದು ಒಂದೇ ಸಲ ಎಲ್ಲ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೈಟೇ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಲ್ಕೊಂಡಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಆಲ್ಮೋಸ್ಟು. ನೆಲ ಒಂದು ಒರೆಸ್ಬಿಟ್ಟು ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಎಲ್ಲ ನೈವೇದ್ಯ ಇಡೋದ್ರಿಂದ ಸ್ನಾನ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಸ್ನಾನ ಮಾಡಿ ಆಮೇಲೆ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಆ್ಯಂಡ್ ಇಲ್ಲಿ ಫಸ್ಟು ನಾನು ಇವಾಗ ಸಾಂಬಾರಿಗೆ ಮಸಾಲೆ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಸಾರು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಯಾವತ್ತೂ ಮಾಡೇ ಇಲ್ಲ ಒಬ್ಬಟ್ಟು ಸಾರೆಲ್ಲ. ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಅಂತ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿತ್ತು, ಸ್ವಲ್ಪ ಲೈಟಾಗಿ ಖಾರ ಆಗಿತ್ತು ಅಷ್ಟೇ. ಆ್ಯಂಡ್ ಒಂದು ಕಡೆ ವಡೆಗೂ ನೆನೆಸಿ ಇಟ್ಟಿದ್ದೆ. ನಾನು ಮಸಾಲ ವಡೆ ಮಾಡ್ತಾಯಿದ್ದೀನಿ ಇವತ್ತು ನಾನು. ಸೊ ಹಾಗಾಗಿ ಅದನ್ನು ಕೂಡ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲನೂ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಕೂಡ ಇವಾಗ ರುಬ್ಕೊತಾ ಇದ್ದೀನಿ. ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಷ್ಟ ಇತ್ತು ನನಗೆ. ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ ನಾನು. ಒಂದು 5:30 6 o'clockಗೆಲ್ಲ ಎದ್ಬಿಟ್ಟಿದ್ದೆ. ಇವಾಗ ಬೇಸಿಗೆ ಇರೋದ್ರಿಂದ ಬೇಗ ಬೆಳಗ್ಗೆ ಆಗಿಬಿಡತ್ತೆ. ಆ್ಯಂಡ್ ಗೊತ್ತೇ ಆಗಲ್ಲ. 7 o'clock ಆಗಿದ್ರು, ಒಂದು 5:30 6 o'clock ಆಗಿದ್ರು ಎಷ್ಟು 9 o'clock ಆಗಿಬಿಟ್ಟಿದೆಯೇನೋ ಅಂತ ಅನಿಸತ್ತೆ. ಸೊ ಹಾಗಾಗಿ ಬೇಗನೆ ಎದ್ದಿದ್ದೆ. ಎಚ್ಚರಿಕೆ ಕೂಡ ಆಯಿತು ಬೇಗನೆ. ಆ್ಯಂಡ್ ಇವಾಗ ಇದನ್ನೆಲ್ಲ ಎತ್ತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾತಾಡ್ಬೇಕಾದ್ರೂ ಅಷ್ಟೇ ಮತ್ತು ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಲೈಟಾಗೆ ಸ್ವಲ್ಪ ಸುಸ್ತಾಗತ್ತೆ ನನಗೆ. ಪರವಾಗಿಲ್ಲ, ಹಬ್ಬ ಅಲ್ವಾ, ಏನೋ ಒಂಥರ ಜೋಶ್ ಇರುತ್ತೆ. ಆ್ಯಂಡ್ ಆನಿಯನ್ ಎಲ್ಲ ಚಾಪ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚಿಕ್ಕದಾಗೆ ಚಾಪ್ ಮಾಡಬೇಕಾಗಿತ್ತು ವಡೆಗೆ. ಸೊ ಹಾಗಾಗಿ ನಾನು ಅದು ಚಾಪರ್ ಇರುತ್ತಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ. ನಾರ್ಮಲ್ ಮನೆಗೆಲ್ಲ ಬೇಕು ಅಂದರೆ ನಾನು ಕೈಯಲ್ಲೇ ಮಾಡ್ಕೊತೀನಿ. ಇದಿರೋದ್ರಿಂದ ಈಸಿ ಆಗಿದೆ. ಇದು ನಮ್ಮಮ್ಮ ಮನೆಯಿಂದ ತೊಗೊಂಡು ಬಂದಿದ್ದು. ಆ್ಯಂಡ್ ವಡೆಗೆ ಏನಿಲ್ಲ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಅದೇನು ಮಸಾಲೆ ಇರುತ್ತೆ ಅದನ್ನು ಹಾಕಿ ಫಸ್ಟು ಕಲಸಿಕ್ಬಿಟ್ರೆ ಅದು ಪಾಡಿಗೆ ಅದು ನೆನ್ಕೊತಾ ಇರುತ್ತೆ. ಬೇರೆ ಐಟಮ್ಸ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಅದು ಚೆನ್ನಾಗೆ ಊರಿರುತ್ತೆ. ಆಮೇಲೆ ನಾವು ಅದನ್ನು ಫ್ರೈ ಮಾಡ್ಕೊಬೋದು ಊಟದ ಟೈಮಿಗೆ ಅಂತ ಹೇಳ್ಬಿಟ್ಟು ಇವಾಗಲೇ ಕಲಸಿಕ್ತಾ ಇದ್ದೀನಿ. ಆಲ್ಮೋಸ್ಟ್ ಇವತ್ತು ನಾನು ಪಲ್ಯ ಮತ್ತು ವಡೆ, ಒಬ್ಬಟ್ಟು, ಸಾಂಬಾರು, ರೈಸು ಆ್ಯಂಡ್ ಇನ್ನೊಂದು ಐಟಮು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಮಾಡಿಕ್ಬಿಟ್ರೆ ಅಷ್ಟೇ, ಮಿಕ್ಕಿದೆಲ್ಲ ಎಕ್ಸ್ಟ್ರಾ ಏನೂ ಮಾಡ್ತಾಯಿಲ್ಲ. ಆ್ಯಂಡ್ ಒಬ್ಬಟ್ಟಿಗೆ ಐಟಮ್ಮು ಅಂದರೆ ಹೂರಣ ಎಲ್ಲ ನಾನೇನು ಮಾಡೋಕ್ಕೆ ಹೋಗಿಲ್ಲ.
ನಮ್ಮ ಅತ್ತೆ ಮನೆಯಿಂದ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಹಸ್ಬೆಂಡು ಊರನ್ನೆಲ್ಲ ಏನು ಮಾಡೋಕ್ಕೆ ಹೋಗಬೇಡ, ಅದಕ್ಕೆ ಹಿಟ್ಟು ಏನು ಬೇಕೋ ಅದನ್ನು ಕಲಿಸ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ಮೈದಾ ಮಾತ್ರ ಕಲಿಸ್ಕೊತಾ ಇದ್ದೀನಿ ಅಷ್ಟೇ. ನಾನು ಊರನ್ನ ಇದು ಕಾಯಿ ಹೋಳಿಗೆ ಮಾಡ್ತಾ ಇರೋದ್ರಿಂದ ಊರನ್ನ ಅವರೇ ಕೊಟ್ಟು ಕಳಿಸ್ತಾರೆ. ಸೊ ಹಾಗಾಗಿ ಅದನ್ನೇ ಇಟ್ಬಿಟ್ಟು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಈ ಥರದ್ದೆಲ್ಲ ಮಾಡ್ತಾ ಇರೋದು. ಬಿಕಾಸ್ ಯಾವಾಗಲೂ ಅಮ್ಮ ಮನೆಗೆ ಹೋಗ್ತಾ ಇದ್ದೆ ನಾನು, ಯುಗಾದಿ ಹಬ್ಬ ಬಂತು ಅಂದ್ರೇ. ಬಟ್ ಈ ಸಲ ನನಗೆ ಎಕ್ಸಾಕ್ಟ್ 8 ಮಂತ್ಸಲ್ಲಿ ಇರೋದ್ರಿಂದ ನಾನು ಇನ್ನೂ 8 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ಹಾಗಾಗಿ ಇನ್ನೂ ಒಂದು 10 to 15 ಡೇಸ್ ಇದೆ, ಹಾಗಾಗಿ ಹೋಗೋಕ್ಕಾಗಿಲ್ಲ. ಸೊ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬೀನ್ಸು ಮತ್ತು ಹೆಸ್ರು ಕಾಳು ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಯಕ್ಕಿಟ್ಟಿದ್ದೆ, ಅದು ಕೂಡ ಇವಾಗ ಬೆಂದಿದೆ. ಅದನ್ನು ನಾನು ಇವಾಗ ಸಪ್ರೇಟ್ ಮಾಡಬೇಕಲ್ಲ, ಸೊ ಹಾಗಾಗಿ ನೀರು ಅದೆಲ್ಲ ಸೋರಲಿ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಅದು ಜಸ್ಟ್ ಆನಿಯನ್ ಹಾಕಿ ಒಗ್ಗರಣೆ ಕೊಡೋದಷ್ಟೇ, ಈಸಿಯಾಗೇ ಇರುತ್ತೆ. ಸೊ ಈಸಿ ರೆಸಿಪಿಗಳನ್ನೇ ಕೆಲವೊಂದು ಪಿಕ್ ಮಾಡಿದ್ದೀನಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ ಯಾರು ಬಂದಿದ್ದಾರೆ. ಸೊ ಇವಾಗ ಎದ್ಬಿಟ್ಟು ಬಂದಿದ್ದಾರೆ. ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು, ಸಾಂಬಾರಾಯಿತು, ಪಲ್ಯ ಆಯಿತು, ಕೋಸಂಬರಿ ಆಯಿತು, ಆ್ಯಂಡ್ ವಡೆ ಸುಡಬೇಕು ಆ್ಯಂಡ್ ಹೋಳಿಗೆ ಮಾಡಬೇಕು. ಮೇಯ್ನಾಗಿ ಇವತ್ತು ನಾನು ಕಾಯಿ ಹೋಳಿಗೆ ಮಾಡ್ತಾ ಇರೋದು. ಸೊ ಇವಾಗ ಎದ್ದು ಬಂದಿದ್ದಾರೆ ಇವರು. ಅನ್ನಗೆ ರೈಸಿಗೆ ಇಟ್ಟಿದ್ದೀನಿ, ಅಷ್ಟರಲ್ಲಿ ಇವ್ರನ್ನ ಹೋಗಿ ಎಣ್ಣೆ ಎಲ್ಲ ಹಚ್ಚಿ ಬಿಡೋಣ. ಚೆನ್ನಾಗಿ ಎಣ್ಣೆ ಹಚ್ಚಿ ಲಲ್ಲ ಹಚ್ಚಿ ಆಮೇಲೆ ಬಿಸಿ ಜಿಯೋ ಉಯ್ಕೊಳ್ಳೋಣ. ಬಿಸಿ ಎಣ್ಣೆ ಹಚ್ಚಿಬಿಟ್ಟು ಜಿಯೋ ಉಯ್ಕೊ. ಡನ್. ಏ ಸೊ ಇವಾಗ ಇವರು ಎದ್ದಿದ್ದಾರೆ. ನಮ್ಮ ಹಸ್ಬೆಂಡ್ನು ಎಬ್ಬರಿಸ್ಬಿಟ್ಟು ಇಬ್ಬರಿಗೂ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಬಿಡಬೇಕು. ಅಷ್ಟು ಅವರ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನನ್ನ ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗಿಯುತ್ತೆ. ಸೊ ಎಲ್ಲ ಸೇರಿಕೊಂಡು ಪೂಜೆ ಮಾಡ್ಬೋದು. ಜಮಿ ಮಾಡೋಣ. ಹಾಂ, ಓಕೆ, ಡನ್. ಹಾಂ, ಸರಿ. ಸೊ ಇವಾಗ ಹೋಗಿ ಇವರಿಗೆ ಎಣ್ಣೆ ಹಚ್ಚಿಬಿಟ್ಟು ಬರ್ತೀನಿ. ಪಾಪು ಕೂಡ ಇದ್ದರು, ಅವ್ರಿಗೂ ಎಣ್ಣೆ ಎಲ್ಲ ಹಚ್ಚಬೇಕು. ಆ್ಯಂಡ್ ಹಸ್ಬೆಂಡ್ ಕೂಡ ಇದ್ದಿದ್ದಾರೆ. ಸೊ ಅವರಿಬ್ಬರು ಅಲ್ಲಿ ಆಟಾಡ್ತಾಯಿದ್ರು. ಅಷ್ಟರಲ್ಲಿ ನಂದು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇತ್ತು. ತುಳಸಿ ಕಟ್ಟೆಗೆ ಕುಂಕುಮ ಅರಶಿನ ಇಕ್ಕೋದು, ರಂಗೋಲಿ ಹಾಕೋದು, ಹೊಸ್ಲೆಲ್ಲ ತೊಳೆದು ರಂಗೋಲಿ ಹಾಕೋದು, ಅದನ್ನೆಲ್ಲ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಈ ತುಳಸಿ ಕಟ್ಟೆ ತುಂಬ ಇಷ್ಟ. ನಾನು ಇದು ಮುಂದೆ ಡೆಕೋರೇಷನ್ ಮಾಡೋದೇ ನನಗೇನೋ ಒಂಥರ ಖುಷಿ. ಸೊ ಯಾವಾಗಲೂ ಇದನ್ನು ಮಿಸ್ ಮಾಡದೆ ನಾನು ಮಾಡ್ತಾನೇ ಇರ್ತೀನಿ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಮುಗಿಸಿದ್ರೆ ಆಮೇಲೆ ನಾನು ನಮ್ಮ ಪಾಪುಗೆ ಮತ್ತು ಹಸ್ಬೆಂಡ್ಗೆ ಇಬ್ರಿಗೂ ಆಯಿಲ್ ಮಸಾಜ್ ಎಲ್ಲ ಮಾಡಬೇಕು. ಪಾಪುಗೆ ಹಸ್ಬೆಂಡ್ ಹಚ್ತಾರೆ, ಹಸ್ಬೆಂಡ್ಗೆ ನಾನು ಆಯಿಲ್ ಹಾಕ್ತೀನಿ. ಚಿರ್ಮಾನು ಮಾಡ್ತಾ ಇದ್ದೀರಾ ನೀವು? ಪೈಲ್ವಾನ್ ಪಾಪಣ್ಣ ಹಾಕ್ತಾರೆ ಇವಾಗ. ಇಲ್ಲಿ ನೋಡು ಚಿರೋ, ಪೈಲ್ವಾನ್ ಪಾಪಣ್ಣ ಅಲ್ಲಮ್ಮ ನೀವು. ಹಚ್ಕಲ್ರಿ ಚೆನ್ನಾಗಿ ಹಚ್ಕಲ್ರಿ. ಯಾಕಪ್ಪ? ನೆತ್ತಿ ಮೇಲೆ ಒಂಚೂರು ಫಸ್ಟ್ ಹಾಕ್ಬೇಕು. ಟನ್ 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 ಟನ್. ಡಾಡಗೆ ನಾನು ಇಲ್ಲಿ ನೋಡು, ಡಾಡಗೆ ಹಚ್ಕೋಬೇಕಮ್ಮ. ಅಲ್ಲಿ ಅಲ್ಲ ಹಚ್ಕೋ, ಇಲ್ಲಿ ನೋಡಿ ಸ್ವಲ್ಪ ಅಷ್ಟೇ. ನಿಧಾನ, ಜಾರಿ ಬಿದ್ದೋಗ್ತೀರಾ. ಫೈನಲಿ ರೆಡಿ ಆಗಿದ್ದೀವಿ. ಇಲ್ಲಿ ನೋಡಿ ನಮ್ಮ ಪಾಪು ರೆಡಿ ಆಗಿದ್ದಾರಲ್ಲಮ್ಮ. ಹೊಸ ಬಟ್ಟೆ ಅಲ್ಲ ಇದು, ನಿಂದು ಹೊಸ ಬಟ್ಟೆ ತಾನಮ್ಮ. ಸೊ ಅವರು ರೆಡಿ ಆಗಿದ್ದಾರೆ. ವಡೆ ಮತ್ತು ಪೂಜೆ ಗಿಡಕ್ಕೆ ಹೋಳಿಗೆ ಒಂದು ಮಾಡಬೇಕು. 2 ಊರ್ನೂ ಇದೆ, ಬೇಳೆ ಒಬ್ಬಟ್ಟು ಇದೆ, ಕಾಯಿ ಒಬ್ಬಟ್ಟು ಇದೆ. ಒಂದು ನಮ್ಮ ಅತ್ತೆ ಮನೆಯದು, ಇನ್ನೊಂದು ಪಕ್ಕದ ಮನೆಯವ್ರದ್ದು. ಹಿಟ್ಟೆಲ್ಲ ನಾನೇ ಕಲಿಸಿದ್ದೆ, ಹೂರ್ಣ ಮಾತ್ರ ಅವ್ರು ಕೊಟ್ಟಿದ್ದಾರೆ. ಕಿತ್ತಕ್ಕೆ ಬಂದರಿ. ಸೊ ಇವಾಗ 2 ಸ್ವಲ್ಪ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು
ವಡೆ ಮತ್ತು ಹೋಳ್ಗೆನ ಸುಟ್ಕೊಂಡ್ಬಿಡ್ತೀನಿ. ಇವನು ಎಲ್ಲೂ ಹೋಗಲ್ಲ ಇವತ್ತು, ಸೊ ಹಾಗಾಗಿ ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಹೇಗಿದ್ದಾರೆ ಅಂತ ಹೇಳಿ. ಸೂಪರ್ ಅಲ್ಲ? ಸೂಪರ್. ಸೊ ಇವಾಗ ಬೇಗ ಬೇಗ ತಟ್ಬಿಡೋಣ. ಎಣ್ಣೆ ಕಾಯಿಗೆ ಇಟ್ಟಿದ್ದೀನಿ, ಈ ಕಡೆ ಹಂಚು ಕಾಯಿಗೆ ಇಟ್ಟಿದ್ದೀನಿ. ಅಲ್ಲೂ ಬಿಡಮ್ಮ. ಹಾಂ ಹಾಂ ಹೌದಾ? ತಲೆ ಮೇಲೆ ಹಾಕೊಂತೀಯ? ಹಾಂ ಸೂಪರ್. ಮತ್ತೆ ಅಲ್ಲೇ ಇಡು. ಸ್ವಲ್ಪ ಸುಸ್ತಾಗ್ತಾ ಇದೆ. ಇದೊಂದು 2 ಕೆಲಸ ಆಯಿತು ಅಂದರೆ ಮುಗೀತು. ಬಿಕಾಸ್ ಹಸ್ಬೆಂಡು ಕೆಲ್ಸಕ್ಕೆ ಹೋಗಬೇಕು, ಸೊ ಹಾಗಾಗಿ ಟೈಮ್ ಆಗಿಬಿಡುತ್ತೆ. ಇಲ್ಲಾಂದ್ರೆ ಅವರಿಗೆ ಪಾಪ ತಲೆ ಎಲ್ಲಿಗೆ ಡ್ಯಾಡಿ ಫೋನ್ ಬರ್ತಾ ಇದೆ, ನೋಡಿ ಯಾರು ಅಂತ. ಇರಮ್ಮ ಇರ್ತೀನಿ. ಸಾಫ್ಟಾಗೆ ಬಂದಿದೆ. ನೈಟೇ ಕಲಸಿಕ್ಬಿಟ್ಟಿದ್ದೆ ನಾನು. ಒಂದು 12 o'clock ಹಸ್ಬೆಂಡ್ ಕೆಲಸದಿಂದ ಬರೋಷ್ಟರಲ್ಲಿ ಅಷ್ಟು ಟೈಮ್ ಆಗಿತ್ತು. ಸೊ ಹಾಗಾಗಿ ಆವಾಗಲೇ ಕಲಸಿಕ್ಕಿದ್ದೆ. ಇವಾಗ ನಾನು ಇಲ್ಲಿ ಹೋಳಿಗೆ ಮತ್ತು ವಡೆ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಇಡಕ್ಕೆ ಬೇಕಲ್ಲ, ಸೊ ಹಾಗಾಗಿ ಹಸ್ಬೆಂಡ್ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಅವ್ರು ರೆಡಿಯಾಗಿ ಬರೋಷ್ಟರಲ್ಲಿ ಈ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಇದನ್ನು ಆಮೇಲೆ ಎಲ್ಲ ಬಂದಮೇಲೆ ಒಟ್ಟಿಗೆ ಪೂಜೆ ಎಲ್ಲ ಮಾಡ್ಬೋದು. ಸೊ ಹಾಗಾಗಿ ನಮ್ಮ ಪಾಪು ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ. ಅವ್ರನ್ನೂ ಎಂಗೇಜ್ ಮಾಡಿಕೊಂಡು ಅವ್ರಿಗೂ ಅವ್ರು ಏನೇನೋ ಕೇಳ್ತಾ ಇರ್ತಾರೆ, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊತಾ ಇರ್ತೀನಿ. ಒಬ್ರಿಗೆ ಬಿಟ್ಟರೆ ಅವರು ಬೋರ್ ಹೊಡಿತಿರುತ್ತೆ, ಇಲ್ಲ ಏನಾದರೂ ಕಿತಾಪತಿ ಮಾಡ್ತಾನೆ. ಸೊ ಹಾಗಾಗಿ ನನ್ನ ಜೊತೆನೇ ಇಟ್ಕೊಂಡಿರ್ತೀನಿ. ಇದನ್ನೆಲ್ಲ ಫ್ರೈ ಮಾಡಿ ಎತ್ತಿಕ್ಬಿಟ್ಟು ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮಾಡಬೇಕು. ಆ್ಯಂಡ್ ಇನ್ನೂ ತೋರಣ ಎಲ್ಲ ಕಟ್ಟಬೇಕು. ಹಸ್ಬೆಂಡು ರೆಡಿಯಾಗಿ ಬಂದಮೇಲೆ ಇವಾಗ ಹಸ್ಬೆಂಡ್ ಕೂಡ ರೆಡಿಯಾಗಿ ಬಂದಿದ್ದಾರೆ. ಅವರು ಕೂಡ ತೋರಣ ಎಲ್ಲ ಕಟ್ಟೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಹೈಟ್ ಇರೋದ್ರಿಂದ ನನಗೆ ಕಟ್ಟೋಕ್ಕಾಗಲ್ಲ, ಸೊ ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಅವರೇ ಕಟ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಪಾಪಗೆ ಎಕ್ಸೈಟ್ಮೆಂಟ್ ನೋಡಿ ಅವ್ರಿಗೇನೋ ಒಂಥರ ಖುಷಿ. ಈ ಥರ ಹಬ್ಬ ಎಲ್ಲ ಬಂದಾಗ ಹೊಸ ಬಟ್ಟೆ ಹಾಕ್ತಾರೆ, ಮನೆಯೆಲ್ಲ ಡೆಕೋರೇಟ್ ಮಾಡ್ತಾರೆ, ಏನೋ ಒಂಥರ ಖುಷಿ. ಫುಲ್ ಎಂಜಾಯ್ ಮಾಡಿ ನಮ್ಮ ಜೊತೆ ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾರೆ ಎಲ್ಲ ಕೆಲಸದಲ್ಲೂ. ಸೊ ಇವಾಗ ಮೈನ್ ಡೋರ್ಗೆ ಮತ್ತು ದೇವ್ರ ಮನೆ ಇದೆಯಲ್ಲ ಅಲ್ಲಿಗೂ ತೋರಣ ಕಟ್ತಾಯಿದ್ವಿ. ಆ್ಯಂಡ್ ಇಲ್ಲಿಗೆ ನಾನು ಹಾರ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ತೋರಣ, ಬಟ್ ಯಾವ ಥರದ್ದು ಹಾಕಬೇಕು ಅಂತ ಐಡಿಯಾ ಇಲ್ಲ. ಸೊ ನಿಮ್ಗೇನಾದರೂ ಐಡಿಯಾ ಇದೆ ನನಗೆ ಹೇಳಿ, ದೇವ್ರ ಮನೆಗೆ ಯಾವ ಥರದ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಅದನ್ನು ಹಾಗೆ ಖಾಲಿ ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಪೂಜೆಗೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೆ ಮುಂಚೆನೇ. ಇವಾಗ ಹಸ್ಬೆಂಡ್ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ. ಈ ಥರ ಇದೆ ನಮ್ಮ ದೇವ್ರ ಮನೆ. ಅಲ್ಲಿ ಏನೇನು ಪ್ರಿಪೇರ್ ಮಾಡಿದ್ನಲ್ಲ ಹೋಳಿಗೆ ಅದನ್ನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನಮ್ಮ ಪಾಪುಗೆ ಮುಂಚೆಯಿಂದಾನೇ ನಿಮಗೆ ಗೊತ್ತು ಪೂಜೆ ಎಲ್ಲ ಅದೆಲ್ಲ ಅಂದರೆ ತುಂಬ ಇಂಟ್ರೆಸ್ಟ್ ಜಾಸ್ತಿ, ತುಂಬ ಚೆನ್ನಾಗೇ ಇನ್ವಾಲ್ವ್ ಆಗ್ತಾರೆ ಎಲ್ಲದ್ರಲ್ಲೂ. ಸೊ ಅವ್ರ ಅಪ್ಪನ ಜೊತೆ ಸೇರಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನೇನು ಪೂಜೆ ಎಲ್ಲ ಮಾಡಿದ್ರೆ ಊಟ ಮಾಡಿ ಹಬ್ಬ ಮುಗಿಯುತ್ತೆ ಅಷ್ಟೇ ನಮ್ಮದು. ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅವರು. ಆ್ಯಂಡ್ ನಾನು ಕೂಡ ಮಾಡ್ತಾಯಿದ್ದೀನಿ. ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಯಾವಾಗಲೂ ನಮ್ಮ ಸಂಸಾರ ಹೀಗೆ ಇರಬೇಕು, ನಾನು ಹಸ್ಬೆಂಡ್ ಪಾಪು ಅಂತ ಖುಷಿಯಾಗಿರಬೇಕು. ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ಅದನ್ನು ಎದುರಿಸೋ ಶಕ್ತಿ ಕೊಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಹೊಟ್ಟೆಲಿರೋ ಮಗು ಕೈಗೆ ಬರೋ ಅಷ್ಟರಲ್ಲಿ ಸೇಫಾಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನಾನು ಅಂದ್ಕೊಂಡಿರೋ ಥರ ಬರಲಿ ಅಂತ ಸೊ ಬೇಡ್ಕೊತೀನಿ. ಹೇಗಿದೆ? ಸೊ ಫೈನಲಾಗಿ ಯುಗಾದಿ ಹಬ್ಬದ ಊಟ ರೆಡಿ ಆಯಿತು. ಫಸ್ಟ್ ತಿಂತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಮ್ಮ ಚಿಕ್ಕ ಬಾಸ್ ಆಲ್ರೆಡಿ ಲೈಟ್ ಬೇರೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾವ್ರೆ. ಹೆಂಗಿದೆ ಚಿರುಮಾ? ಅಪ್ಪ ಇವನು ಸೂಪರಾಗಿದೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಅಪ್ರೂವಲ್ ಸಿಕ್ತಂಗೆ. ಸೊ ಹಾಗಾಗಿ ಕೋಸಂಬರಿ, ಬೀನ್ಸ್ ಪಲ್ಯ ಮಾಡಿದ್ದೆ, ಆ್ಯಂಡ್ ಮಸಾಲ ವಡೆ, ಅನ್ನ, ಹೋಳಿಗೆ, ಸಾಂಬಾರು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಚೆನ್ನಾಗಿದ್ಯಾ ರೀ? ಇನ್ನೂ ತಿಂದಿಲ್ಲ ಅವರು. ಆ್ಯಂಡ್ ಹೋಳಿಗೆ, ಕಾಯಿ ಹೋಳಿಗೆನೂ ಇದೆ, ಒಬ್ಬಟ್ಟು ಹೋಳಿಗೆನೂ ಇದೆ, ಅಲ್ಲ ಬೇಳೆ ಒಬ್ಬಟ್ಟು ಇದೆ. ಚೆನ್ನಾಗಿದೆಯಾ?
ಚಿನ್ನಮ್ಮ. ಸೊ ಆ್ಯಂಡ್ ನನ್ನ ಮಗ ಹೇಗೆ ಕಾಣ್ತಾ ಇದ್ದಾನೆ ಅಂತ ಹೇಳಿ, ಹೊಸ ಬಟ್ಟೆ ಔಟ್ಫಿಟ್ ಹಾಕ್ಕೊಂಡು ಫುಲ್ ಮಿಂಚಿಂಗ್. ಫೈನಲಿ ಹಬ್ಬ ಎಲ್ಲ ಮುಗೀತು. ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋದ್ರು. ನೋಡಿದ್ರೆಲ್ಲ ಹೇಗಿತ್ತು ನಮ್ಮ ಮನೆ ಸೆಲೆಬ್ರೇಷನ್ ಅಂತ. ಹಬ್ಬ ಅಂದರೆ ಸ್ವಲ್ಪ ಅರ್ಜೆಂಟಲ್ಲೇ ಇರುತ್ತೆ, ಬಿಕಾಸ್ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಬೇಕು. ಅವರು ಕೆಲ್ಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಎಲ್ಲ ರೆಡಿ ಮಾಡಬೇಕು. ಸೊ ಹಾಗಾಗಿ ಯಾವಾಗಲೂ ಈ ಥರ ಅರ್ಜೆಂಟಲ್ಲೇ ಹಬ್ಬ ಪ್ರಿಪ್ರೇಷನ್ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು ನಡೀತಾ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಆಯಿತು. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮಾಡಿ, ಹಬ್ಬ ಎಲ್ಲ ಪ್ರಿಪ್ರೇಷನ್ ಮಾಡಿ, ಎಲ್ಲ ಅಡುಗೆ ಎಲ್ಲ ಮಾಡಿ, ಅಡುಗೆನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದು ಖುಷಿ ಆಯಿತು. ಆ್ಯಂಡ್ ಹೀಗಿತ್ತು ನಮ್ಮ ಸೆಲೆಬ್ರೇಷನ್. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ನಿಮ್ಮ ಮನೇಲಿ ಏನೇನು ಅಡುಗೆ ಎಲ್ಲ ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ಇನ್ನೂ ತುಂಬ ಚೆನ್ನಾಗೇ ಎಲ್ಲ ಹಬ್ಬ ಮಾಡ್ತಾರೆ. ಬಟ್ ನಾನು ಅಮ್ಮ ಮನೆಗೆ ಹೋಗೋಕ್ಕಾಗಿಲ್ಲ, ಅದೇ ಬೇಜಾರು. ಬಿಕಾಸ್ ಇವಾಗ 8 ಮಂತ್ಸ್ ಇರೋದ್ರಿಂದ ಅಮ್ಮ ಮನೆಗೆ ಹೋಗಂಗಿಲ್ಲ ನಾನು. ಸೊ ಹಾಗಾಗಿ ನಮ್ಮ ಮನೇಲೇ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕಾಯಿತು. ಸೊ ಆದರೂ ಖುಷಿಯಾಗಿದ್ದೀನಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಸ್ಯಾರಿ ಹೇಗಿತ್ತು ಅಂತ ಹೇಳಿ. ಹೇಗೋ ನೈಟೇ ಪಿನ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಹೆಲ್ಪ್ ಆಯಿತು ಉಟ್ಕೊಳ್ಳೋಕ್ಕೆಲ್ಲ. ಹೆಂಗೋ ನಂಗೆ ಬಂದಂಗೆ ಉಟ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಒಂಥರ ಎನರ್ಜಿ ಬೂಸ್ಟ್ ಥರ ಇರುತ್ತೆ. ಇನ್ನೂ ಡಿಫ್ರೆಂಟ್ ವೀಡಿಯೋಸ್ ಮಾಡೋಕ್ಕೆ ನನಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಟು ಆಲ್. ಎಲ್ಲರಿಗೂ ಹೊಸ ವರ್ಷದಲ್ಲಿ ಹೊಸ ಹಬ್ಬ, ಫಸ್ಟ್ ಹಬ್ಬ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಬ್ಬದ ಶುಭಾಶಯಗಳು. ಬಾಯ್.